ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟ ಹಾಗೆ ಯಾರು ಮನೆಯನ್ನು ಕಳೆದುಕೊಂಡಿದ್ರಲ್ಲ ಅವರಿಗೆ ಒಂದು ರೀತಿಯಲ್ಲಿ ಒಂದು ವಿಚಾರ ಬರ್ತಾ ಇದೆ, ಅಪ್ಡೇಟ್ ಬರ್ತಾ ಇದೆ. ಮನೆ ಕೊಟ್ಟರೆ ಕೋರ್ಟ್ಗೆ ಹೋಗ್ತೀವಿ ಅಂದರೆ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ, ಮನೆಯನ್ನು ಕೊಡಬೇಕು ಅಂತ ಕೆಲವರು ಕೇಳ್ತಾ ಇದ್ರು. ನೀವು ಏನಾದರೂ ಕೊಟ್ಟರೆ, ಮನೆಗೆ ಕೊಟ್ಟರೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಯಾರು ಹೇಳ್ತಾ ಇದ್ದಾರೆ ಅಂತಂದರೆ BJP ಅವರು ಹೇಳ್ತಾ ಇದ್ದಾರೆ, BJP ಶಾಸಕ ಹೇಳ್ತಾ ಇದ್ದಾರೆ. ಅದು ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ನೀವು ಮನೆಯನ್ನು ಕೊಡಬೇಡಿ. ಸರ್ಕಾರ ಹೇಳ್ತಾ ಇತ್ತು ಕಳೆದುಕೊಂಡವರಿಗೆ ನಾವು ಮನೆ ಕೊಡ್ತೀವಿ, ಅವರಿಗೆ ನೆರವಾಗ್ತೀವಿ ಅಂತ. ನೀವು ಮನೆ ಕೊಟ್ಟರೆ ನಾವೀಗ ಕೋರ್ಟ್ಗೆ ಹೋಗ್ತೀವಿ ಅಂತ BJP ಶಾಸಕರು ಹೇಳ್ತಾ ಇದ್ದಾರೆ. ಕೊಡೋಕೆ ಹೋಗಬೇಡಿ, ಯಾಕಂದರೆ ಅವರು ವಲಸಿಗರು, ಕರ್ನಾಟಕದವರಲ್ಲ, ಕನ್ನಡಿಗರಲ್ಲ. ಯಾಕೆ ನೀವು ಅವ್ರಿಗೆ ಕೊಡ್ತಾ ಇದ್ದೀರಿ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದಂತೆ ಕಾಣ್ತಾ ಇದೆ ಅವರು BJP ಶಾಸಕ. ಯಲಹಂಕ ಶಾಸಕ ಆಗಿರುವಂತಹ ವಿಶ್ವನಾಥ್ ಏನಿದ್ದಾರೆ ಅವರಿಂದ ಖಡಕ್ ಎಚ್ಚರಿಕೆಯೊಂದು ಬಂದಿದೆ ಕಾಂಗ್ರೆಸ್ ನಾಯಕರಿಗೆ. ಅಕ್ರಮ ವಲಸಿಗರಿಗೆ ಮನೆ ಕೊಟ್ಟರೆ ಸರಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೀದಿಯಲ್ಲೂ ಕೂಡ ಹೋರಾಟಕ್ಕೆ ತಯಾರಿಯನ್ನು ಮಾಡಿಕೊಳ್ತೀವಿ ನಾವು ಅಂತ ಶಾಸಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಬಗ್ಗದೇ ಇದ್ರೆ ಕೋರ್ಟ್ ಮುಖೇನೆ ನಾವು ಹೋರಾಟವನ್ನು ಮಾಡ್ತೇವೆ, NIA ತನಿಖೆ ಆಗೋವರೆಗೂ ಕೂಡ ಮನೆಯನ್ನು ಕೊಡಬೇಡಿ ಅಂತ ಹೇಳಿ ಶಾಸಕ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ MLA ಇಕ್ಕ. ಕೋಗಿಲು ಬಡಾವಣೆ ಪ್ರಕರಣ ಏನಿದೆ, ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಯಿತು, ಚರ್ಚೆ ಆಯಿತು. ಸಾಕಷ್ಟು ಜನ ಮನೆಗಳನ್ನು ಕಳೆದುಕೊಂಡ್ರು, ಬೀದಿಗೆ ಬಂದರು. ಅವರಲ್ಲಿ ಕನ್ನಡಿಗರು ಇದ್ದಾರೆ, ಕರ್ನಾಟಕದವರು ಇದ್ದಾರೆ, ಬೇರೆ ವಲಸಿಗರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವರು ಎಲ್ಲರಿಗೂ ಕೂಡ ನಾವು ಮನೆಯನ್ನು ಕೊಡ್ತೀವಿ, ಅದು ಎಲ್ಲರಿಗೂ ಅಂತಂದರೆ ಸೂಕ್ತ ದಾಖಲೆಗಳು ಯಾರ್ದಿರುತ್ತೋ ಅವ್ರಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತು. ಆ ಒಂದು ವಿಚಾರವನ್ನು ಜಮೀರ್ ಅಹಮದ್ ಅವರಿಗೆ ವಹಿಸಿದ್ರು, ನೀವು ನೋಡ್ಕೊಳ್ಳಿ ಅಂತ ಹೇಳಿ. ನೀನು ಮನೆ ಕೊಡೋಕೆ ರೆಡಿ ಇದ್ದಾವೆ ಅಥವಾ ಸೈಟ್ ಕೊಡ್ತೀವಿ, ಮನೆ ಕೊಡ್ತೀವಿ ಅಂತ ಏನೋ ಹೇಳಿದ್ರು. ಆದರೆ ಈಗ ನೀವು ಕೊಡೋಕೆ ಹೋಗಬೇಡಿ, ಅವರು ಅಕ್ರಮವಾಗಿ ಬಂದಿರುವಂತಹ ವಲಸಿಗರು, ಬಾಂಗ್ಲಾದವರು ಮತ್ತು ಇನ್ನು ಬೇರೆ ಕಡೆಯಿಂದ ಬಂದವರು, ಅಂಥವ್ರಿಗೆ ಯಾಕೆ ನೀವು ಕೊಡ್ತೀರಿ? ಕೊಟ್ಟರೆ ಸರಿ ಇರೋದಿಲ್ಲ. ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಹೋರಾಟಕ್ಕೆ ಕೂಡ ಬಗ್ದಿಲ್ಲ ಅಂತಂದರೆ ನಾವು ಕೋರ್ಟ್ ಮುಖಾಂತರ ಹೋಗ್ತೀವಿ, ಕಾನೂನು ರೀತಿಯ ಹೋರಾಟವನ್ನು ಮಾಡ್ತೀವಿ. NIA ತನಿಖೆ ಆಗೋವರೆಗೂ ಕೂಡ ಯಾರಿಗೂ ಮನೆಯನ್ನು ಕೊಡಬಾರ್ದು, ಇದು ತಪ್ಪಾಗುತ್ತೆ. ಫಸ್ಟು ಕರ್ನಾಟಕದವರನ್ನು ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಬೇರೆ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮನೆಯನ್ನು ಕಳೆದುಕೊಂಡಂಥವ್ರು ಸಾಕಷ್ಟು ಜನ ಇದ್ದಾರೆ, ಬೆಳೆಯನ್ನು ಕಳೆದುಕೊಂಡು ಒದ್ದಾಡ್ತಿದ್ದಾರೆ, ಅಂಥವ್ರಿಗೆ ಕೊಡಿ. ಅದು ಬಿಟ್ಟು ಯಾರೋ ಬೇರೆ ಕಡೆಯಿಂದ ಬಂದವರಿಗೆ ನೀವು ಕೊಡ್ತೀರಾ ಅಂತಂದರೆ ಇದು ಎಷ್ಟು ಮಟ್ಟಿಗೆ ಸರಿ? ಈ ಹಿಂದೆ ಏನು ಮಾತಾಡಿದ್ರಲ್ಲ ಓಲೈಕೆಯ ರಾಜಕಾರಣ ಅಂತ ಹೇಳಿ, ಅದು ನಡೆದಂತೆ ಕಾಣ್ತಾ ಇದೆ ಇಲ್ಲಿ ಕೇರಳದವರಿಗೆ. ಅವ್ರಿಗೂ ಕೂಡ ಅಲ್ಲಿ ವಲಸಿಗರಿದ್ದರು, ಅವ್ರಿಗೆ ಕೂಡ ಕೊಡೋಕೆ ಮುಂದಾಗ್ತಾ ಇದ್ರಿ. ಮತ್ತು ಬಾಂಗ್ಲಾ ವಲಸಿಗರಿದೆ, ಅವ್ರನ್ನ ನೀವು ಕರ್ನಾಟಕದವ್ರನ್ನಾಗಿ ಮಾಡೋಕೆ ಹೊರಡ್ತಾ ಇದ್ದೀರಿ. ಈ ನೀತಿ ಸರಿಯಲ್ಲ, ಕಾಂಗ್ರೆಸ್ ನಾಯಕರು ಮಾಡ್ತಿರುವಂಥದ್ದು ನಾವು ಒಪ್ಪೋದಿಲ್ಲ ಅಂತ ಹೇಳಿ BJP ಶಾಸಕ ವಿಶ್ವನಾಥ್ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಮಾಡಿದರೆ ಸರಿ ಇರೋದಿಲ್ಲ, ನಾವು ಸುಮ್ಮನೆ ಇರೋದಿಲ್ಲ, ಹೋರಾಟ ಮಾಡ್ತೀವಿ, ಇಲ್ಲ ಕಾನೂನು ಹೋರಾಟ ಕೂಡ ಮಾಡ್ತೀವಿ, ಯಾವುದು ಬೇಕು ನಿಮಗೆ ಹೇಳಿ, ಹೆಂಗಾದರೂ ಸರಿ, ನಾವು ಮನೆಯನ್ನು ಕೊಡೋಕ್ಕೆ ಬಿಡೋದಿಲ್ಲ. NIA ತನಿಖೆ ಆಗಬೇಕು, ಎಲ್ಲ ಕೂಡ ವಿಚಾರ ಸ್ಪಷ್ಟವಾಗಬೇಕು, ಎಲ್ಲ ದಾಖಲೆ ಪರಿಶೀಲನೆ ಆಗಬೇಕು. ಯಾರಲ್ಲಿ ನಿಜವಾಗಿದ್ದಂಥವರು, ಯಾರು ಕನ್ನಡಿಗರು, ಯಾರ ಹತ್ರ ಸೂಕ್ತವಾದಂಥ ಒಂದು ದಾಖಲೆಗಳಿವೆ, ಅವೆಲ್ಲವೂ ಕೂಡ ಚೆಕ್ ಆದಮೇಲೆ ನೀವು ಮನೆಗಳನ್ನು ಕೊಡಿ, ನಮ್ಮದೇನು ಆಕ್ಷೇಪ ಇಲ್ಲ ಅಂತ ಹೇಳಿ ಯಲಹಂಕ ಶಾಸಕ ವಿಶ್ವನಾಥ್ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.